ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜಿ. ಪರಮೇಶ್ವರ್ ಭೇಟಿ. ಹೂಗುಚ್ಛ ನೀಡಿ ಕೇಂದ್ರ ಸಚಿವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ರಾಜ್ಯ ಗೃಹ ಸಚಿವ ಪರಮೇಶ್ವರ್. ಸುಮಾರು 15ರಿಂದ 20 ನಿಮಿಷಗಳ ಕಾಲ ನಡೆದ ಇಬ್ಬರು ದಿಗ್ಗಜ ನಾಯಕರ ರಹಸ್ಯ ಮಾತುಕತೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷದ ನಡುವೆಯೇ ನಡೆದ ಭೇಟಿಯಿಂದ ಶುರುವಾದ ಊಹಾಪೋಹ. ರಾಜ್ಯ ರಾಜಕಾರಣದಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಹೊಸ ಟ್ವಿಸ್ಟ್ ಸಿಗ್ತಲೇ ಇದೆ. ಅದರಲ್ಲೂ ಇದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ ಭೇಟಿ ಈಗ ಗಾಂಧಿನಗರದ ಗಲ್ಲಿಗಳಲ್ಲೂ ಚರ್ಚೆಯಾಗ್ತಿದೆ. ಮಂಗಳವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಹೂಗುಚ್ಛ ನೀಡಿದ್ದಾರೆ. ಹೊರನೋಟಕ್ಕೆ ಇದು ಸೌಜನ್ಯದ ಭೇಟಿ ಅಂತ ಕಂಡ್ರೂ ಸುಮಾರು 20 ನಿಮಿಷಗಳ ಕಾಲ ನಡೆದ ಗುಪ್ತ ಸಮಾಲೋಚನೆ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ವಿಶೇಷ ಅಂದ್ರೆ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಕಿಚ್ಚು ಹಚ್ಚಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ಜಟಾಪಟಿ ನಡೀತಿರೋ ಹೊತ್ತಲ್ಲೇ ಹಿರಿಯ ದಲಿತ ನಾಯಕ ಪರಮೇಶ್ವರ್ ಅವರು ಜೆಡಿಎಸ್ ಸುಪ್ರೀಂ ಲೀಡರ್ ಜೊತೆ ಮಾತಾಡಿರುವುದು ಹಲವು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಅಥವಾ ಕೇಂದ್ರದ ಕೈಗಾರಿಕಾ ಇಲಾಖೆಯ ಸಹಕಾರ ಕೋರಲು ಈ ಭೇಟಿ ನಡೆದಿದೆ ಅಂತ ಮೂಲಗಳು ಹೇಳ್ತಿವೆ. ಆದರೆ ರಾಜಕೀಯದಲ್ಲಿ ಯಾವುದೂ ಸುಮ್ಮನೆ ನಡೆಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಚಿವರ ಆಪ್ತ ವಲಯದ ಪ್ರಕಾರ ಕೇಂದ್ರದ ಕೆಲವು ಕೈಗಾರಿಕಾ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರ ಸಹಾಯ ಕೇಳಲು ಪರಮೇಶ್ವರ್ ಹೋದ್ರು ಅಂತ ಹೇಳಲಾಗ್ತಿದೆ. ಆದರೆ ಕಾಂಗ್ರೆಸ್ನ ಆಂತರಿಕ ಜಗಳ, ಸಚಿವ ಸ್ಥಾನಗಳ ಬದಲಾವಣೆ ಮತ್ತು ನಾಯಕತ್ವದ ಗೊಂದಲಗಳ ನಡುವೆ ಈ ಭೇಟಿ ನಡೆದಿರುವುದು ಹೊಸ ಬಾಂಬ್ ಸಿಡಿಸಿದಂತಾಗಿದೆ. ಹಳೆಯ ಸ್ನೇಹದ ನೆನಪೋ ಅಥವಾ ಹೊಸ ರಾಜಕೀಯ ಸಮೀಕರಣದ ಪ್ಲಾನೋ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತು ಪರಮೇಶ್ವರ ಭೇಟಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿರುವುದಂತೂ ನಿಜ. ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣಕ್ಕೆ ಈ ಭೇಟಿ ಸ್ವಲ್ಪ ಆತಂಕ ತಂದಿರೋದ್ರಲ್ಲಿ ಸಂಶಯವೇ ಇಲ್ಲ. ದಿನಕ್ಕೊಂದು ತಿರುವು ಪಡಿತಿರೋ ಈ ಅಧಿಕಾರ ಹಂಚಿಕೆ ಸಂಘರ್ಷದಲ್ಲಿ ಈ ಭೇಟಿ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ಈ ಇಬ್ಬರ ನಾಯಕರ ತಾಜ್ ವೆಸ್ಟ್ ಎಂಡ್ ಸಮಾಗಮ ಸಖತ್ ಸದ್ದು ಮಾಡ್ತಿದೆ. ಇದು ಯಾವ ರಾಜಕೀಯ ಬೆಳವಣಿಗೆ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕು.